ಉತ್ತರ ಪ್ರದೇಶದ ವಾರಣಾಸಿ ಕ್ಷೇತ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು 1,52,513 ಮತಗಳ ಅಂತರದಿಂದ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿದ್ದಾರೆ. ಅವರು ತಮ್ಮ ಎದುರಾಳಿಯಾಗಿರುವ ಕಾಂಗ್ರೆಸ್ ಅಭ್ಯರ್ಥಿ ಅಜಯ್ ರಾಯ್ ಅವರನ್ನು ಸೋಲಿಸಿದ್ದಾರೆ. ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಅಜಯ್ ರಾಯ್ ಮತ್ತೆ ಬಿಎಸ್ಪಿಯಿಂದ ಅಥರ್ ಜಮಾರಿ ಲಾರಿ ಸ್ಪರ್ಧಿಸಿದ್ದಾರೆ. ಪ್ರಧಾನಿ ಮೋದಿ ಅವರು ಬರೋಬ್ಬರಿ 6,12,970 ಮತಗಳನ್ನ ಪಡೆದಿದ್ದಾರೆ. ಅವರ ಎದುರಾಳಿಯಾಗಿರುವ ಕಾಂಗ್ರೆಸ್ನ ಅಜಯ್ ರಾಯ್ ಅವರಿಗೆ 4,60,457 ಮತಗಳನ್ನ ಪಡೆದಿದ್ದು, ಪ್ರಧಾನಿಯ ಗೆಲುವಿನ ಅಂತರ 1,52,513 ಮತಗಳು. ಬಹುಜನ ಸಮಾಜ ಪಕ್ಷದ ಅಥರ್ ಜಮಾಲ್ ಲಾರಿ ಅವರು 33,766 ಮತಗಳನ್ನ ಪಡೆದಿದ್ದು, ವಾರಣಾಸಿ ಕ್ಷೇತ್ರದಲ್ಲಿ 8,478 ಮತಗಳು ನೋಟಾಗೆ ಚಲಾವಣೆಯಾಗಿದೆ. ಹೌದು, ಈ ಕ್ಷೇತ್ರದಲ್ಲಿ ಸುಮಾರು 8,478 ಮತಗಳು ನೋಟಾಗೆ ಚಲಾವಣೆಯಾಗಿದ್ದು, ಇಲ್ಲಿನ ಇಷ್ಟು ಮತದಾರರು ಯಾವುದೇ ಪಕ್ಷದ ಪರವಾಗಿ ಕೂಡ ತಮ್ಮ ಬೆಂಬಲವನ್ನು ಸೂಚಿಸಿಲ್ಲ. ನೋಟಾಗೆ 4ನೇ ಸ್ಥಾನ ಕೂಡ ಇಲ್ಲಿ ಬಂದಿದೆ. ಮೋದಿ ಅವರು 2014ರಲ್ಲಿ ಮೊದಲ ಬಾರಿಗೆ ವಾರಣಾಸಿಯಲ್ಲಿ ಸ್ಪರ್ಧಿಸಿದ್ದಾಗ 3,71,000 ಮತಗಳ ಅಂತರದಲ್ಲಿ ಹಾಗೂ 2019ರಲ್ಲಿ 4,79,505 ಮತಗಳ ಅಂತರದಲ್ಲಿ ಜಯಬೇರಿ ಬಾರಿಸಿದ್ರು. ಆದರೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಅವರ ಗೆಲುವಿನ ಅಂತರ ಸಾಕಷ್ಟು ಕಮ್ಮಿ ಆಗಿದೆ ಅಂತಾನೆ ಹೇಳ್ಬೋದು.